ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಂಧುವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಡಲೆಕಾಳು ರೇಟ್ ಏನು ರೇಟ್ ಆಗಿದೆ ಅಂತ ಹಲವಾರು ರೈತರು ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಕಡಲೆಕಾಳು ಬೆಲೆ ಬಂದ್ಬಿಟ್ಟು ಮತ್ತೆ ಗಗನಕ್ಕೇರಿದೆ ಅಂತಲೇ ಹೇಳ್ಬೋದು. ನಮ್ಮದು ಕೂಡ ಪೆಪ್ಸಿ ಮಾರ್ಕೆಟ್ ಇದೆ. ಕಡಲೆ, ಜೋಳ, ಸಜ್ಜೆ ಏನಾದರೂ ಸೇಲ್ ಮಾಡೋಂಗಿದ್ರೆ ಸೇಲ್ ಮಾಡಿ, ನಾನು ಕೂಡ ಪರ್ಚೇಸ್ ಮಾಡ್ಕೊಳ್ತೀನಿ. ಇದೇ ಥರ ದಿನಾಲು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ನೋಡಿ. ಹಾಗಾಗಿ ಇದೇ ಮೊದಲು ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ. ಅದೇ ರೀತಿಯಾಗಿ ನಾನು ತಿಳಿಸ್ಕೊಡುವ ನಿಮ್ಮ ಸ್ಥಳೀಯ ಪೆಪ್ಸಿ ಮೇಲೆ 100 ರೂಪಾಯಿ ಅಥವಾ 200 ರೂಪಾಯಿ ಹೆಚ್ಚು ಕಡಿಮೆ ಬೆಲೆ ತಗೊಂತಿರ್ತಾರೆ ನೋಡಿ. ಕಲಬುರಗಿ, ರಾಯಚೂರು, ಗದಗ, ಯಾದಗಿರಿ, ಬೀದರ್ನಲ್ಲಿ ವಿಜಯಪುರ್ನಲ್ಲಿ ಏನು ರೇಟ್ ಆಗಿದೆ ಅಂತ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೋಡಿ, ರಾಯಚೂರು ಮಾರ್ಕೆಟ್ ಬಂದ್ಬಿಟ್ಟು 5800 ರೂಪಾಯಿಂದ ಪ್ರಾರಂಭವಾಗಿ 6700 ರೂಪಾಯಿ ಅವರೇಜ್ ಪ್ರೈಸ್ ಆಗಿದ್ದು, ಟಾಪ್ ಕ್ವಾಲಿಟಿ ರೇಟ್ ಬಂದ್ಬಿಟ್ಟು 6400 450 ರೂಪಾಯಿವರೆಗೂ ಕೂಡ ಇವತ್ತಿನ ಕಡಲೆಕಾಳು ಬೆಲೆ ಪ್ರತಿ 100 kg ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕಲಬುರಗಿ ಮಾರ್ಕೆಟ್ ಬಂದ್ಬಿಟ್ಟು 5900 ರೂಪಾಯಿಂದ ಹಿಡಿದು 6380 ರೂಪಾಯಿವರೆಗೂ ಕೂಡ ಆಗಿದ್ರೆ, ಟಾಪ್ ಕ್ವಾಲಿಟಿ ರೇಟ್ ಬಂದ್ಬಿಟ್ಟು 6600 ರೂಪಾಯಿಂದ ಹಿಡಿದು 6610 ರೂಪಾಯಿವರೆಗೂ ಕೂಡ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಗದಗ ಮಾರ್ಕೆಟ್ನಲ್ಲಿ ನೋಡ್ತಾ ಹೋದ್ರೆ 6200 ರೂಪಾಯಿಂದ ಹಿಡಿದು 6620 ರೂಪಾಯಿವರೆಗೂ ಕೂಡ ಇವತ್ತಿನ ಪ್ರತಿ 100 kg ಆಗಿದೆ ಅಂತ ಹೇಳ್ಬೋದು. ಗದಗ ಮಾರ್ಕೆಟ್ ಮತ್ತೆ ಏರಿಕೆ ಕಂಡಿದೆ ಅಂತ ಹೇಳ್ಬೋದು. ಕಡಲೆಕಾಳು ಬೆಲೆ ಬಂದ್ಬಿಟ್ಟು ವಿಜಯಪುರ ಮಾರ್ಕೆಟ್ನಲ್ಲಿ 6000 ರೂಪಾಯಿಂದ ಹಿಡಿದು 6200 6400 ರೂಪಾಯಿವರೆಗೂ ಕೂಡ ಇವತ್ತಿನ ಟಾಪ್ ಕ್ವಾಲಿಟಿ ರೇಟ್ ಆಗಿದೆ ಅಂತ ಹೇಳ್ಬೋದು ಪ್ರತಿ 100 kgಗೆ ವಿಜಯಪುರ ಮಾರ್ಕೆಟ್ನಲ್ಲಿ. ಅದೇ ರೀತಿಯಾಗಿ ಬೀದರ್ ಮಾರ್ಕೆಟ್ ನೋಡ್ತಾ ಹೋದ್ರೆ ಬೀದರ್ ಮಾರ್ಕೆಟ್ನಲ್ಲಿ 5900 ರೂಪಾಯಿಂದ ಹಿಡಿದು 6600 ರೂಪಾಯಿವರೆಗೂ ಕೂಡ ಇವತ್ತಿನ ಬೀದರ್ ಮಾರ್ಕೆಟ್ ಪ್ರತಿ 100 kg ಆಗಿದೆ ಅಂತ ಹೇಳ್ಬೋದು. ಇದು ಟಾಪ್ ಕ್ವಾಲಿಟಿ ರೇಟ್ ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ ಮತ್ತೊಂದು ಮಾರ್ಕೆಟ್ ಬಂದ್ಬಿಟ್ಟು ಯಾದಗಿರಿ ಮಾರ್ಕೆಟ್. ಈ ಯಾದಗಿರಿ ಮಾರ್ಕೆಟ್ನಲ್ಲಿ 5900 ರೂಪಾಯಿಂದ ಹಿಡಿದು 6200 ರೂಪಾಯಿವರೆಗೂ ಕೂಡ ಎವರೇಜ್ ಪ್ರೈಸ್ ಆಗಿದ್ದು, ಟಾಪ್ ಕ್ವಾಲಿಟಿ ರೇಟ್ ಬಂದ್ಬಿಟ್ಟು 6450 ರೂಪಾಯಿವರೆಗೂ ಕೂಡ ಇವತ್ತಿನ ಪ್ರತಿ 100 kg ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ರಮುಖವಾದ ಮಾಹಿತಿ ಬಂದ್ಬಿಟ್ಟು ನಾನು ತಿಳಿಸಿಕೊಡುವ ರೇಟ್ ಬಂದ್ಬಿಟ್ಟು ನಿಮ್ಮ ಸ್ಥಳೀಯ ಪೆಪ್ಸಿ ಮೇಲೆ 100 ರೂಪಾಯಿ ಅಥವಾ 200 ರೂಪಾಯಿ ಹೆಚ್ಚು ಕಡಿಮೆ ತಗೊಂತಿರ್ತಾರೆ. ಕ್ವಾಲಿಟಿ ಮೇಲೆ ರೇಟ್ ಆಗಿರುತ್ತೆ ನೋಡಿ. ಮತ್ತೆ ಯಾವುದೇ ರೀತಿಯಾದ ಬೆಲೆಗಳ ಬಗ್ಗೆ ಮಾಹಿತಿ ಬೇಕಿದ್ರು ಕೂಡ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿಕೊಡಿನಿ. ಕಡಲೆಕಾಳು ಬೆಲೆ ಮತ್ತೆ ಏರಿಕೆ ಕಾಣುವ ಚಾನ್ಸಸ್ ಇದೆ. ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.